ಎಲ್ಲೋ ನಾವು ಈಗಾಗಲೇ ನಾವು ಉಟ್ಕೋಗ್ತಿದ್ದೀವಿ ಕಾಶ್. ಅಜ್ಜಿ ಉಟ್ಕೋಗ್ತಿದ್ದೀವಿ ಕಾಶ್. ಸ್ಕೂಲು ರಜನಾ ಊಟ ಕಾಶ್. ನಾನು ಹೋಗಲ್ಲ ಕಾಶ್. ಸೊ ಅಷ್ಟೇ, ಈಗ ನಾವು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ, ಇಲ್ಲೇ ಹುಲಿಯೂರು ದುರ್ಗ ಅಷ್ಟೇ ಗಾಯ್ಸ್. ನಾವು ಊರಿಗೆ ಸಿಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ನಾನು, ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಮಕ್ಳುಗಳಷ್ಟೇ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಹೋಗಿ ನಾಳೆ ರಿಟರ್ನ್ ಆಗೋದಷ್ಟೇ. ಅಷ್ಟೇ, ಸಿಗ್ತೀನಿ ಆಮೇಲೆ, ಓಕೆನಾ? ಏನ್ ಮಾಮ್, ಮೊನ್ನೆ ಏನು ಲಕ್ಷ್ಮಿ ಬ್ಲಾಗ್ ಫುಲ್ ಮಾಡ್ಬೇಕು ಅನ್ಕೊಂಡಿದ್ವಿ, ಆಕ್ಚುಲಿ ಮಾಡಕ್ಕಿಲ್ಲ. ಪಾಪ ಇವ್ರು ಎಷ್ಟೊಂದು ಮಾತಾಡ್ಬಿಟ್ಟವ್ರೆ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹೋಗ್ತಾ ಇರೋದು ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ಲಕ್ಷ್ಮಿ, ಹೌದಾ ನಾವು ಅಷ್ಟೇ ಗೈಸ್. ಅಲ್ಲೋಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ ಎಲ್ಲರೂ. ಬಸ್ಸಲ್ಲಿ ಹೋಗೋಣ ಅಂತ ತುಂಬ ದಿನ ಆಗುತ್ತೆ. ಅಷ್ಟೇ, ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬಂದ ಮೇಲೆ ಅದಾದಮೇಲೆ ಬಸ್ ಸಿಕ್ತು ಅಂತ ನಾವು ಹೊರಟೋ ಊರಿಗೆ. ಬಸ್ಸಂತೂ ಸ್ವಲ್ಪ ಮುಕ್ಕಾಲು ಅವರ್ ಕಾಯ್ದ್ಮೇಲೆ ಬಂತು. ಇವರಿಬ್ರಿಗಂತೂ ಫ್ರಂಟಲ್ಲೇ ಜಾಗ ಸಿಕ್ಕಿತ್ತು. ಹಂಗೆ ಹೋಯ್ತಾ ಹೋಯ್ತಾ ಅವರೆಲ್ಲ ಒಬ್ಬೊಬ್ಬರೇ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹೇಗಿದೆ ನೋಡಿ ಊರು, ಈ ಫಾರೆಸ್ಟ್ ಥರ ಇರೋದಕ್ಕೂ ಮಳೆ ಬರ್ತಾ ಇದ್ದಿದ್ದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಲ್ಲ, ರೈನು ಫಾರೆಸ್ಟು ಇದೆಲ್ಲ ನಂಗೆ ಸಖತ್ ಇಷ್ಟ ಅಂತ. ಒಳ್ಳೆ ಟೈಮ್ಗೆ ಹೋಗಿದ್ವಿ. ಎಷ್ಟು ಮಳೆ ಇತ್ತು ಗೊತ್ತಾ, ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಜೋರು ಮಳೆ. ಬಸ್ ಇಳಿದ್ಮೇಲೆ ಅಷ್ಟೊಂದು ಇರಲಿಲ್ಲ ಮಳೆ. ಒಟ್ಟಿನಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಾತ್ರ ತುಂಬ ಮಳೆ ಇತ್ತು ಗೈಸ್. ಆ್ಯಕ್ಚುಲಿ ಜಸ್ಟ್ ರೀಚ್ ಆದವು. ಏನು ಗೊತ್ತಾ, ನಮ್ಮಮ್ಮ ಗಾಡಿ ದುರ್ಗದಲ್ಲೇ ನಿಲ್ಲಿಸಿದ್ವು. ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಕ್ಕೆ ಅಂತ ಬರ್ತಾರೆ. ಹಾಯ್, ನಾನು ತೋರಿಸ್ಬಿಡ್ತೀನಿ. ಈಗ ಹೋಗ್ತಾ ಇದ್ದೀವಿ ಗೈಸ್ ಇಷ್ಟೇ. ಇವಾಗ ಜಸ್ಟ್ ಬಂದು ಹಂಗೆ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ನೋಡಿ, ಹೆಂಗೆ ತಿನ್ಕೊಂಡು ಇಲ್ಲಿ ಇದೆ ಗೈಸ್. ಏನ್ ಮೊಮ್ಮ ಹೆಂಗಿತ್ತು ಬಸ್ ಜರ್ನಿ? ಏನ್ ಮಾತಾಡಮ್ಮ, ಅವರು ಮೌನ ವ್ರತ ಮಾಡ್ತವ್ರೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅವರು ಸ್ಟಾರ್ಟ್ ಮಾಡ್ತಾರೆ ಮಾತಾಡಕ್ಕೆ. ಚೆನ್ನಾಗಿದೆ. ಬಸ್ ಜರ್ನಿ ಹಿಂಗಿತ್ತೇನು? ಬಸ್ ಜರ್ನಿ ಹಿಂಗಿತ್ತು? ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ಮಾತಾಡ್ಕೊಂಡು ಬಂದ್ವಿ. ಇವಾಗ ವಿಲೇಜ್ ವಾತಾವರಣ ಎಲ್ಲ ನೋಡ್ಕೊಂಡು ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ನಾಳೆವರೆಗೂ ಅಷ್ಟೇ. ನಾಳೆ ಮತ್ತೆ ರಿಟರ್ನ್ ಹೋಗ್ಬೇಕು. ಅಂದರೆ ಮೇ ಬಿ ಈ ಫುಲ್ ನಾವು ರಿಟರ್ನ್ ಹೋಗೋದು ಈ ವ್ಲಾಗಲ್ಲಿ ಇರುತ್ತೆ ಅನ್ಸುತ್ತೆ. ಜಾಸ್ತಿ ದಿನ ಇಲ್ವಲ್ಲ, ಸೊ ಅಷ್ಟೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜಾಸ್ತಿ ಮಾತಾಡಿದ್ರೆ ಉಸಿರಾಡಕ್ಕಾಗಲ್ಲ. ಬಾಯ್ ಬಾಯ್. ಅವಳು ಪಾಪ ಚಳಿ ಪ್ಯಾಕ್ ಆಗ್ಬಿಟ್ಟು ನೋಡ್ಕೊಂಡ್ ಬರೋಕೆ 8 ಗಂಟೆ ಆಗಿರೋದು ನೀವು. ಸೊ ಬಂದ್ರು ನೋಡಿ, ಫೈನಲ್ ಆಗಿ ಬಂದ್ರು ನಮ್ಮಮ್ಮ. ತೋರಿಸ್ತವ್ರೆ ಎಷ್ಟೆಷ್ಟು ತಗೊಂಡಿದ್ದು ತಿನ್ಕೊಂಡು ಹೋಗಕ್ಕೆ. ಇವ್ರಿಗೂ ನಿಂತ್ಕೊಳ್ಳಿ ಕೊಟ್ಟವ್ರೆ. ನಾವೀಗ ಅಜ್ಜಿ ಮನೆಗೆ ಬಂದಿದ್ದೀವಿ ಕಾಶ್. ಏನ್ರಲ್ಲಿ ಬಂದ್ರಿ ಅಜ್ಜಿ ಮನೆಗೆ? ಅಜ್ಜಿ ಗಾಡಿಲಿ ಬಂದೆ. ಅಜ್ಜಿ ಗಾಡಿಲಿ ಬಂದ್ರ ನೀವು? ಬಂದ ತಕ್ಷಣ ಆಟ ಶುರು ಗೈಸ್. ಆಕ್ಚುಲಿ ಮನೆ ರೀಚ್ ಆದೋ ಎಷ್ಟೋ ತಿಂಗಳುಗಳಾಗೋಗಿತ್ತಲ್ಲ ಅಮ್ಮ. ನಾವು 3 ಜನ ಬಂದು, ಇವ್ರು ಅಮ್ಮ ಬಂದಾಗ ನಾನು ಬರೋಕ್ಕಾಗಲ್ಲ, ನಾನು ಅಮ್ಮ ಬಂದಾಗ ಇವ್ರು ಬರೋಕ್ಕೈತಲ್ಲ. ಜಾಸ್ತಿ ಇವರೇ ಬರ್ತಾ ಇರ್ಲಿಲ್ಲ. ಈಗ 3 ಜನ ಸಡನ್ ಪ್ಲಾನ್ ಆಗಿದೆ, ಅದು ಇವತ್ತು ಬೆಳಗ್ಗೆನೆ. ನಾಳೆ ನಮ್ಗೆ ರಜಾ ಇದೆ ಮಕ್ಳಿಗೆ ಅಂತ. ನಾನು ಎಲ್ಲಿ ನೋಡ್ಬೇಕು? ಇಲ್ಲಿ ಕ್ಯಾಮ್ರಾ ಅಂದ್ರೆ ಉಲ್ಟಾ ಕ್ಯಾಮ್ರಾ ಇಟ್ಕೊಳ್ಳೋಣ ಅನ್ಕೊಂಡೆ, ಬಟ್ ಎಷ್ಟೋ ದಿನ ಆಗೋಯ್ತಲ್ಲ ಮತ್ತೆ ಅದಕ್ಕೆ. ಸೊ ಅಷ್ಟೇ ಗೈಸ್. ಇವಾಗ ಅಮ್ಮ ಕಾಫಿ ಮಾಡಕ್ ಹೋಗೋರೆ, ಕಾಫಿ ಕೊಡ್ತಾರೆ ಕುಡಿ. ಇವರು ಬಂದ್ಬಿಟ್ರೆ ನೆಟ್ವರ್ಕ್ ಇಲ್ಲ ಏನಿಲ್ಲ, ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಚಿಲ್ ಮಾಡ್ತಾರೆ. ಏನ್ ಮ್ಯಾಮ್ ಹೇಳಿ? ಲೈಫ್ ಎಂಜಾಯ್ ಮಾಡಕ್ ಬಂದಿದ್ದೀವಿ.
ನಮ್ಮ ಪಲ್ಲವಿ ಫುಲ್ ತೋರಿಸ್ತಾಳೆ ಹಳ್ಳಿ ಹೆಂಗಿರುತ್ತೆ ಅಂದ್ಬಿಟ್ಟು. ಆಕ್ಚುಲಿ ಏನ್ ಗೊತ್ತಾ, ಎಷ್ಟು ಆ ಟೈಮಲ್ಲಿ ತುಂಬಾ ದಿನ ಬಂದಿರ್ತಾ ಇತ್ತು, ಅವಾಗ್ಲೂ ವ್ಲಾಗ್ ಮಾಡಿಲ್ಲ. ಗುರುಪ್ರವೇಶದ ವ್ಲಾಗ್ ಇತ್ತು, ಅದು ಮಾಡಿಲ್ಲ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ನಾನು ರೆಗ್ಯುಲರ್ ಆಗಿ ಮಾಡ್ತಿರ್ಲಿಲ್ಲ. ಇವಾಗ ಮಾಡೋಣ ಅನ್ಕೊಂಡ್ರೆ ಏನ್ ಗೊತ್ತಾ, ಮನೇಲೇ ಇರ್ತೀನಿ. ಒಂದು ಮಕ್ಳ ಮಧ್ಯನೇ ಇದ್ದು ಸೇಮ್ ತೋರ್ಸಿ ನಿಮ್ಗೂ ಬೋರ್ ಆಗೋಗುತ್ತೆ. ಹೌಸ್ ವೈಫ್ ಅಂದ್ರೆ ನಿಮ್ಗೂ ಗೊತ್ತು, ಬೆಳಗ್ಗೆ ಎದ್ದೋಳು, ಕಾಫಿ ಮಾಡು, ಹಾಲು ಕಾಯಿಸು, ನಾಷ್ಟ ಮಾಡು, ಬರೀ ಇಷ್ಟೇ ಹೋಗಿರುತ್ತೆ ರೋಟೀನು. ಸೊ ಸ್ಪೆಷಲ್ ಆಗಿ ಏನೋ ತೋರ್ಸಕ್ಕಾಗಲ್ಲ, ಅದಕ್ಕೆ ರೆಗ್ಯುಲರ್ ಆಗಿಲ್ಲ, ಆದಷ್ಟು ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಗುತ್ತಾ? ಮಗ್ಳು ಏನೋ ಮಾಡ್ತವ್ರಿ. ಕಾಫಿ ನಾವ್ ಬಂದ ತಕ್ಷಣ ರೆಸ್ಟ್ ಮಾಡ್ತಾ ಇದೀವಿ, ಅಲ್ಲೇ ರೆಸ್ಟ್ ಮಾಡ್ತಾ ಇದೀವಿ. ಪಾಪ ನಮ್ಗೋಸ್ಕರ ಅಜ್ಜಿ ಅಡ್ಗೆ, ಇವ್ರೆ ನಮ್ಮ ಅಜ್ಜಿ. ಆಯ್ ಮಾಡು ಅಜ್ಜಿ, ಈ ಕಡೆ ನೋಡು. ನಮ್ಮ ಅಜ್ಜಿ ನೋಡಿ, ಇಷ್ಟು ವರ್ಷ ಆಗೈತೆ, ಆಲ್ರೆಡಿ 60 ಮೇಲಾಗೈತೆ ವಯಸ್ಸು. ಆದ್ರೂ ನಮ್ಮ ಅಜ್ಜಿಗೆ ಈಗ್ಲೂ ಒಂದೇ ಹಠ, ಅವ್ರೊಬ್ರೇ ಇರ್ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು. ಈ ವಯಸ್ಸಲ್ಲೂ ಯಾರ ಜೊತೆಗೂ ಇರೋದು ಇಷ್ಟ ಆಗಲ್ಲ, ಒಬ್ರೇ ಸ್ಟ್ರಾಂಗು. ಇಲ್ಲಿ ನಿಮ್ಗೆ ಲೊಕೇಶನ್ ತೋರಿಸ್ತೀನಿ, ಸುತ್ತ 3 ಎಕರೆ, ಯಾವ ಮನೇನೂ ಇಲ್ಲ, ಒಬ್ರೇ ಇರ್ತಾರೆ, ಭಯ ಇಲ್ಲ, ಏನಿಲ್ಲ. ಸಖತ್ ಸ್ಟ್ರಾಂಗ್ ವುಮೆನ್. ತಮ್ಮ ಮೊನ್ನೆ ಸತ್ತೋದ್ರು, ಇಲ್ಲಿ ಬಗ್ಲೇ ಹಾಕವ್ರೆ. ಇವ್ರ ತಮ್ಮ ತೀರೋದ್ರು ಅಂತ ಇಲ್ಲೇ ಹಾಕಿರೋದು. ಹಂಗೂ ಪರವಾಗಿಲ್ಲ, ನಾವೇ ಅನ್ಕೊಂಡಿದ್ದೋ ಏನಪ್ಪಾ ಇಲ್ಲಿ ಹಾಕಿದ್ದಾರೆ ಅಂತ. ಬಟ್ ಪರವಾಗಿಲ್ಲ, ಹೆಂಗೋ ಧೈರ್ಯವಾಗಿ ಇದಾರೆ ನಮ್ಮ ಅಜ್ಜಿ. ಅದು ಅಲ್ಲದೆ ಚಿರತೆಗಳು ಜಾಸ್ತಿ ಓಡಾಡ್ತವೆ ಇಲ್ಲಿ. ಈಗ ಕೆಲವ್ರ ಮನೆಗಳಲ್ಲಿ ಊರೊಳಗಡೆನೆ ಅಷ್ಟೊಂದು ಓಡಾಡತ್ತೆ. ನೂರಾಚೆಗಳು ನಮ್ಮ ಹೊಲದಲ್ಲಿ ಎಷ್ಟೋ ಜನ ನೋಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೂ ನಮ್ಮ ಅಜ್ಜಿ ಇದಾರೆ ಧೈರ್ಯವಾಗಿ. 2 ಸತಿ ನೋಡಿದಾರೆ ಇವರೇ ಚಿರತೆನ, ಆದ್ರೂ ಭಯ ಇಲ್ಲ, ಧೈರ್ಯವಂತೆ. ಯಾರದು? ವ್ಲಾಗ್ ನೀನ್ ಮಾತಾಡ, ಆಮೇಲೆ ತೋರಿಸ್ತೀನಿ. ಏನ್ ಮಾತಾಡೋದು ನಾನು? ಏನಷ್ಟು ಧೈರ್ಯ ನಿನ್ಗೆ ಅಂತ. ಅಯ್ಯೋ, ನಾನು ಇರೋದೇ ಧೈರ್ಯ ಅಲ್ಲ. ಅಷ್ಟೇ ಗೈಸ್, ನಾನು ಇರೋದೇ ಧೈರ್ಯ. ನಮ್ಮ ಅಪ್ಪ ನಮ್ಮಮ್ಮ ಅವರೇ ಇಲ್ಲೇ, ಅವ್ರದ್ದೇ ಧೈರ್ಯ ನಮ್ದು. ಅಪ್ಪ ಅಮ್ಮ ಅಂದ್ರೆ ದೇವ್ರು. ಹ್ಮ್ 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 ಇವ್ರಿಗಿಟ್ಲೆ ನೋಡಿ, ಇದು ರೀಸೆಂಟ್ ಕಟ್ಟಿದ್ದು ಮನೆ. ನಮ್ಮ ಅಪ್ಪ ಅಮ್ಮ ಅಜ್ಜಿಗೆ ಇಲ್ಲೊಂದು ಮನೆ ಮಾಡ್ಬೇಕಂತ ಸಖತ್ ಆಸೆ ಇತ್ತು ಪಾಪ ಅವರಿಗೆ. ಇದು ದೇವ್ರ ಮನೆ. ಎಲ್ಲ ಕೂತಿದ್ದಾರೆ ನೋಡಿ ಇಲ್ಲಿ ಕಾಫಿ ಕುತ್ಕೊಂಡು. ಇವ್ರು ಮಾತ್ರ ಕಾಫಿ ಯಾವ ರೇಂಜ್ ಕುಡಿತಾರೆ ಅಂದ್ರೆ ನೋಡಿ, ಹಾಲ್ ಕುಡಿದ್ಬಿಡ್ಬೋದು. ಅದ್ರ ಪದ ಸ್ಟ್ರಾಂಗ್ ಕಾಫಿ ಕುಡಿಬೇಕಲ್ವ ಅಮ್ಮ? ಈಗ ಒಂದ್ ಅಲ್ಲಿ ಊಟ, ಉಪ್ಸಾರು ಮತ್ತೆ ಪಲ್ಯ ಮಾಡೋರೆ ಗೈಸ್. ಆಕ್ಚುಲಿ ನಮ್ಮ ಅಜ್ಜಿ ಮಾಡಿರೋದು ಇದನ್ನ. ಕರೆಂಟೇ ಹೊಂಟೋಯ್ತು. ಆಚೆ ಹೋಗ್ಬೇಕಂತ ಇಷ್ಟ ಹಠ ಮಾಡಿದ್ರು, ನೋಡಿದ್ರೆ ಕರೆಂಟೇ ಹೊಂಟೋಯ್ತು. ಸುತ್ತ ಚಿರತೆಗಳವೆ, ಎಲ್ಲವೇ, ಭಯನೇ ಇಲ್ಲ ಅಮ್ಮ ಮಗಳಿಗೆ. ಗೈಸ್ ಆಕ್ಚುಲಿ ನೋಡಿ, ಮನೆ ಸುತ್ತ ಎಲ್ಲೂ ಒಂದೇ ಒಂದು ಮನೆ ಇಲ್ಲ, ನೆಟ್ವರ್ಕ್ ಇಲ್ಲ. ಇದು ದೇವಸ್ಥಾನ, ನಮ್ದು ದೇವಸ್ಥಾನ ಬರುತ್ತೆ ಮುನೇಶ್ವರ. ನೋಡಿ, ಏನು ಕಾಣಿಸಲ್ಲ. ಅಲ್ಲಿರೋದು ಊರು, ಇಷ್ಟು ದೂರದಲ್ಲಿದೆ ಊರು. ನೋಡಿ, ಏನು ಕಾಣಿಸಲ್ಲ, ಫುಲ್ ಕತ್ಲು. ಅದು ಇಲ್ಲಿ ಬೆಳಕಿರೋದೇನು ಮನೇಲಿ ಬಿಲ್ಡಿಂಗ್ ಅನ್ಸಿಕ್ಲು ಲೈಟ್ ಹಾಕಿರೋದಕ್ಕಿದೆ, ಇಲ್ಲಾಂದ್ರೆ ಅದು ಫುಲ್ ಕತ್ಲೇ ಇರುತ್ತೆ. ನೋಡಿ, ಏನು ಕಾಣಿಸಲ್ಲ. ಲೈಟ್ ಆಫ್ ಮಾಡ್ತಮ್ಮ. ನೋಡಿ, ಎಲ್ಲ ಕತ್ಲು ಫುಲ್ಲು. ಪಕ್ಕದಲ್ಲಿ ಯಾರು ಓಡಾಡಿದ್ರು ಕಾಣಿಸಲ್ಲ ಇಲ್ಲಿ, ಆ ಮಟ್ಟಕ್ಕೆ ಕತ್ಲಿದೆ. ಅಜ್ಜಿ ಮೇಲೆ ಅಜ್ಜಿ ನೋಡಿ ಗಾಯ್ಸ್, ಅದು ಮನೆನೇ ಕಾಣ್ತಿಲ್ಲ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶರ್ವಿತ್. ಇಲ್ಲಿ ಏನಂದ್ರೆ ಫುಲ್ ನೈಟಲ್ಲಿ ಯಾರು ಓಡಾಡಲ್ಲ.
ಅಲ್ಲಿ ಊರು. ಇಲ್ಲಿ ಮುನೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಇನ್ನೇನು ಇಲ್ಲ. ಇಲ್ಲಿ ಚಿರತೆಗಳಿರ್ತವೆ, ನರಿಗಳು ಇರ್ತವೆ, ಮಧ್ಯದಲ್ಲಿ ಇಂಟರ್ವ್ಯೂ ಮಾಡ್ಕೊಬಿಟ್ಟ ಇವನು. ಇನ್ನೇನೇನೋ ಇರ್ತವೆ ಫ್ರೆಂಡ್ಸ್. ಅಷ್ಟೇ. ನಮ್ಮಮ್ಮ ಇಲ್ಲಿ ಎಲ್ಲ ನೆಟ್ವರ್ಕ್ ಇರಲ್ಲ ಅಂತ, ಇದು ನೆಟ್ವರ್ಕ್ ಸಿಗೋ ಸ್ಪಾಟ್ ಅಂತ. ಇಲ್ಲೊಬ್ರು ಏನ್ ಮಾಮ್ ನೀವೆಲ್ವಾ ಇರೋದು ಈ ಕಾಡು ಮಧ್ಯ? ಏನ್ ಅನ್ನಿಸ್ತಿದೆ ನಿಮ್ಮ ಡ್ರೀಮ್? ಕಾಡ್ ಅನ್ನಿಸ್ತಾ ಇಲ್ಲ. ಅಲ್ಲಿರೋ ಜನಗಳ ಹತ್ರ ಇರೋದಕ್ಕಿಂತ ಇಲ್ಲಿ ಆರಾಮ್ಸೆ ಪೀಸ್ಫುಲ್ ಆಗಿ ಇರ್ಬೋದು. ಅಲ್ಲಿ ತರ ಅಸೂಯೆ, ಹೊಟ್ಟೆ ಕಿಚ್ಚು, ಒಬ್ರು ಮನೆ ಹಾಳು ಮಾಡೋ ಕೆಲ್ಸ ಇಲ್ಲಿ ಏನು ಇಲ್ಲ ನೋಡು. ಪ್ರಕೃತಿ ಮಾತೆ ಮಧ್ಯದಲ್ಲಿ ತಾಯಿ ಜೊತೆ ಮಕ್ಳು ಆರಾಮಾಗಿರ್ಬೋದು. ಓಕೆ, ಇದು ನಿಮ್ ಡ್ರೀಮ್ ಹೇಳ್ತಾ ಇದ್ರಿ ಅವಾಗ್ಲೇ. ಏನಕ್ಕೆ ಮನೆ ಮಾಡಿದ್ ಕಾರಣ? ನಮ್ಮಮ್ಮನ ಆಸೆ ಸ್ವಂತ ಮನೇಲಿ ಇರ್ಬೇಕು ಅನ್ನೋದು ನಮ್ಮಮ್ಮನ ಆಸೆ, ಜೊತೆಗೆ ನಮ್ಮ ಆಸೆನೂ ಕೂಡ. ಅದಕ್ಕೆ ಆದ್ರೆ ಇಷ್ಟು ಕತ್ಲು ಮಧ್ಯ ಏನೂ ಕಾಣಿಸ್ತಾ ಇಲ್ಲ ಸುತ್ತಲೂ. ಏನಾದ್ರು ಎಮರ್ಜೆನ್ಸಿ ಬಂತಂದ್ರೆ ಇಲ್ಲಿ ದೇವ್ರಿದ್ದಾರೆ ದೇವ್ರ ಕೈ ಕೊಟ್ರೆ ಶ್ರೀಪಾದ. ಅವ್ರು ಕರ್ಕೋಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಕರ್ಕೊಳ್ಳಿ. ಅವ್ರ ಮಡ್ಲಲ್ಲಿ ಆರಾಮಾಗಿ ಹೋಗಕ್ ಆಸೆ ಇದೆ ನನಗೆ. ಹ್ಯಾಪಿನಾ? ಹ್ಯಾಪಿ. ಓಕೆ. ನಮ್ಮಪ್ಪ ನಮ್ಮಮ್ಮ ಇದ್ದಾರೆ ಈ ಜಾಗದಲ್ಲಿ. ನಮ್ಮಮ್ಮ ಹಳೆಯವರಮ್ಮ ಇದ್ದಾರೆ, ಬಸವೇಶ್ವರ ಇದ್ದಾರೆ, ಕಾಲಭೈರವ ಇದ್ದಾರೆ, ಮುನೇಶ್ವರಪ್ಪ ಇದ್ದಾರೆ, ಗಣಪತಿ ಇದ್ದಾರೆ. ಇವರೆಲ್ಲರೂ ಇರ್ಬೇಕಾದ್ರೆ ನಮ್ಗೆ ಇನ್ನೇನ್ ಭಯ. ಓಕೆ, ನೀವು ಇಲ್ಲಿ ಬಂದು ಸೆಟ್ಲ್ ಆಯ್ತೀರಾ? ಖಂಡಿತ. ನನ್ ಮಗನಿಗೆ ಮದ್ವೆ ಮಾಡಿ ಆಮೇಲೆ ಬರ್ತೀವಿ. 4-5 ವರ್ಷ ಆಮೇಲೆ ಇಲ್ಲೇ ಸೆಟ್ಲ್ ಆಗ್ತೀವಿ. ಅಮ್ಮನ ಮನೆಗೆ 5 to 10 years ಬರ್ಬೇಕು ನಾನು ಲಾಸ್ಟ್. ಓಕೆ, ಅಷ್ಟೇ ಗೈಸ್. ಏನ್ ಕೊಳಮ್ಮ ನೆಟ್ವರ್ಕ್ ಸಿಗ್ತಾ? ಏನ್ ಗೊತ್ತಾ, ನಮ್ ಚಿಕ್ಕಮ್ಮ ಅಂತ ಹೇಳಿದೀನಿ ವ್ಲಾಗಲ್ಲಿ, ಆದ್ರೆ ನನ್ ಕರಿಯೋದ್ ಮಾತ್ರ ಕುಳಮ್ಮ ಅಂತ. ನೀವು ಆಮೇಲೆ ಇದೇನಿದು ಚಿಕ್ಕಮ್ಮ ಕುಳಮ್ಮ ಅಂತ ಕನ್ಫ್ಯೂಷನ್ ಆಗ್ಬೇಡ್ರಿ. ಇವ್ರ ಹೆಸರು ನಮ್ ಶಶಿಕಲಾ ಎಂ ಅಂತ, ಸ್ವೀಟ್ ಅಂಡ್ ಶಾರ್ಟ್ ಆಗಿ ಕುಳಮ್ಮ, ಈ ತರ ಎಷ್ಟೊಂದು ಹೆಸರಿದೆ. ಏನ್ ಮಾಮ್ ನೆಟ್ವರ್ಕ್ ಸಿಗ್ತಾ? ಡೌನ್ಲೋಡ್ ಆಯ್ತಾ? ಆಗ್ತಾ ಇದೆ. 12% ಆಗಿದೆ ಇಲ್ಲಿವರೆಗೂ ನೋಡು. ಅದು ನೆಟ್ವರ್ಕ್ ಇಲ್ಲ. ನೀನ್ ಬೆಂಗಳೂರಲ್ಲೇ ಮಾಡ್ಕೊಂಡ್ ನೋಡ್ಬೇಕು ತಾನೆ? ಸಡನ್ ಆಗಿ ಹೊರಟಿದ್ಕಾ? ಸಡನ್ ಟ್ರಿಪ್ ಆಯ್ತು ಇದು ಇವತ್ತು. ಏನ್ ಮಾಮ್ ನೀನ್ ಇರ್ತಿ ಆಯ್ತಾರ ಬಿಟ್ರೆ ಕಾಡ್ ಮಧ್ಯ? ಗೊತ್ತಿಲ್ಲ. ಒಂದೇ ಗೊತ್ತಿಲ್ಲ. ನಾನಂತೂ 100% ಇರಲ್ಲಪ್ಪ. ಸೊ ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ. ಡೌನ್ಲೋಡ್. ಗುಡ್ ಮಾರ್ನಿಂಗ್ ಎವ್ರಿವನ್. ಗೊತ್ತಾ ಎದ್ದಿದ್ದೆ ಲೇಟ್ ಆಗಿತ್ತು. ಬೆಳಿಗ್ಗೆ ಎದ್ದಿದ್ದೆ 6 ಗಂಟೆಲಿ. ನೈಟೆಲ್ಲ ನಿದ್ದೆ ಇರಲಿಲ್ಲ, ಸೊ ಮಲ್ಕೊಬಿಟ್ಟಿದ್ದೆ. ನೋಡಿ ಹಿಂಗಿದೆ ಸುತ್ತ. ನೋಡಿ ಇಲ್ಲಿ ಫುಲ್ ಮನೆನೇ ಇಲ್ಲ. ಇದು ಆ್ಯಕ್ಚುಲಿ ಹೊಲಗಳು ಮಾಡ್ಕೊಂಡಿರೋ ತುಂಬ ಜನ. ಇಲ್ಲಿ ಬೆಳಗ್ಗೆ ಟೈಮ್ ಅಂದರೆ ಏನು ಗೊತ್ತಾ, ನದಿಗಳು ಓಡಾಡ್ತಾ ಇರುತ್ತೆ ಕಾಣಿಸುತ್ತೆ. ಇಲ್ಲಿಲ್ಲ ಓಡಾಡ್ತವೆ. ಈಗ ಈ ಕಡೆ ಜಾಗ ಫುಲ್ಲು ನೋಡಿ, ಇಲ್ಲಿ ಫುಲ್ ಪಿಕಾಕ್ಸ್ಗಳು ಎಷ್ಟಿರುತ್ತೆ ಗೊತ್ತಾ, ಒಂದು 20-25 ಬಂದಿರುತ್ತೆ. ಸೊ ಅಷ್ಟೇ ಗೈಸ್, ಇವ್ರು ಬೆಳಗ್ಗೆ ಆಡಕ್ಕೆ ಸ್ಟಾರ್ಟ್ ಮಾಡೋರೆ. ಅವನದು ಯೂಟ್ಯೂಬ್ ಚಾನಲ್ ಐತೆ, ಲಕ್ಕಿ ಎಡಿಟ್ಸಾ? ಎಡಿಟ್ ಬೈ ಲಕ್ಕಿ 2016. ಏನು? ಎಡಿಟ್ ಬೈ ಲಕ್ಕಿ 2016. ಸಬ್ಸ್ಕ್ರೈಬ್ ಅಂತೆ ಮಾಡ್ಕೊಬಿಡಿ ಎಲ್ಲರೂ. 387 subscribers. ನಿನ್ನೆಯಿಂದ ಅವ್ನು ಹೇಳಿಲ್ಲ ಅಂತ. ಈಗ ಸದ್ಯಕ್ಕೆ ಕ್ಲೀನಿಂಗ್ ನಡೀತಾ ಇದೆ, ಎಲ್ಲ ಕ್ಲೀನಿಂಗ್ ಇಟ್ಟಿದ್ದಾರೆ. ಈಗ ಮೇಲತ್ತಿದ್ದಾರೆ ಸುಮ್ಮನೆ. ಏನಾಗಲಿ, ನಾವು ಊಟಕ್ಕೆ ಬಂದಿದ್ದೀವಿ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನಂದು ಗಾಯ್ಸ್ ಊರು. ನಿಮ್ಮೂರ? ನಿಂದ ಊರು? ನಂದು ಊರು ಗಾಯ್ಸ್, ನಂದು ಊರು. ಹ್ಮ್, ಬನ್ನಿ ಗಾಯ್ಸ್ ತೋರ್ತೀನಿ. ಇಲ್ಲಿ ನೋಡಿ ಗಾಯ್ಸ್, ಅದು ಬೇಳತ್ತದು. ಬನ್ನಿ ಗಾಯ್ಸ್ ಒಳಗೆ ತೋರ್ತೀನಿ. ಇಲ್ಲಿ ನೋಡಿ
ನೋಡಿ ಗಾಯ್ಸ್, ಹಾಂ, ಬನ್ನಿ ಗಾಯ್ಸ್ ಒಳಗಡೆ ನೋಡಿ ಎಲಿಫೆಂಟ್ ಇದೆ ಒಳಗಡೆ. ಎಲಿಫೆಂಟ್ ಇದೆಯಾ? ಓಕೆ, ಇದು ಸುಮ್ಮನೆ ಎಕ್ಸ್ಟ್ರಾ ಐಟಮ್ಸ್ಗಳೆಲ್ಲ ಇಟ್ಟು ಸ್ಟೋರ್ ರೂಮ್ ಥರ ಮಾಡಿಕೊಂಡು ಬೈ ಚಾನ್ಸ್ ಯಾರಾದರೂ ಗೆಸ್ಟ್ ಜಾಸ್ತಿ ಇದ್ದಾರೆ ಅಂದರೆ ಕೆಳಗಡೆನೇ ಸ್ಪೇಸ್ ತುಂಬ ಇದೆ. ಇಲ್ಲಿ ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ ಇಟ್ಟಿರೋದಷ್ಟೇ ರೂಮ್. ಇಲ್ಲಿ ನೋಡಿ, ಟ್ಯಾಂಕಲ್ಲಿ ನೀರು ಚೆಕ್ ಮಾಡೋದಕ್ಕೆ ಇಷ್ಟು ಮೇಲ್ ಬರಬೇಕು. ಒಳ್ಳೆ ಟೆಂಪಲ್ ರನ್ ಆಗುತ್ತೆ. ಇಲ್ಲಿ ಏನು ಗೊತ್ತಾ, ಜಾಗ ಇದೆ ಬಟ್ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಬಂದು ಇಲ್ಲಿ ಸ್ಟೆಪ್ಸು, ಈ ಗೋಡೆ ಮೇಲೆ ಹತ್ಬೇಕಲ್ಲ, ಟೆಂಪಲ್ ರನ್ ಮಾಡ್ಬೇಕಿಲ್ಲ ಬರ್ಬೇಕಂದ್ರೆ. ಇಲ್ಲಿ ನೋಡಿ ಎಷ್ಟು ಟಾಪಲ್ಲಿ ಗೊತ್ತಾ ಹತ್ತಿರೋದು. ಯಪ್ಪ, ಭಯನೇ ಆಗುತ್ತೆ. ಇಲ್ಲಿ ಫುಲ್ ಟ್ಯಾಂಕ್ ಹತ್ರ ಬರಬೇಕು ಅಂದರೆ ನೋಡಿ ಸುತ್ತಲೂ ಯಾವ ಹೈಟು ಗೊತ್ತಾ, ಭಯನೇ ಆಗೋಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಸಂಪ್ ತೊಳ್ತಾ ಇತ್ತು, ಇವಾಗ ಬೋರ್ ಇವಾಗ ನೀರ್ ಹಾಕ್ತಾವ ಟ್ಯಾಂಕ್ಗೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೀರು ಟ್ಯಾಂಕ್ ಬಂದೈತೆ, ತರಿಸ್ತಾ ಇದೀವಿ. ಇವಾಗ ಈ ಪೈಪ್ ಹಾಕ್ಬಿಟ್ಟು ಹಾಕೋದು. ಪೈಪ್ ಬರ್ತಿದ್ದು. ಬೇಡ ಅದ ಹಂಗೆ ಬೇಕು. ಅದಿರೋದಕ್ಕೇನೆ ವೇಟ್ ಗಾಳೆ ಹಾಳಕ್ ಹೋಗುತ್ತೆ. ಇವಾಗ ನೀರ್ ಹಾಕ್ತಿದೀವಿ. ಇವಾಗ ಜಸ್ಟ್ ನಮ್ ದೊಡ್ಡಮ್ಮ ಕ್ಲೀನ್ ಮಾಡಿರೋದು. ಫುಲ್ ಕ್ಲೀನ್ ಮಾಡೈತೆ, ಮಣ್ಣೆಲ್ಲ ಇತ್ತು ಅದಕ್ಕೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನೀರ್ ಹಾಕ್ಸ್ತಿದೀವಿ. ನೀರ್ ಗಲೀಜಾಗೈತೆ ಅಂತ ನಮ್ ದೊಡ್ಡಮ್ಮ ಬಟ್ಟೆ ಸುತ್ತಿ ಏನಾದ್ರು ಗಲೀಜಿದ್ರೆ ತರ್ಲೇನಕ್ಕ? ಒಂದ್ ದಾರ ಕೊಡಿ ಹೋಗ್ಲಿ. ಆಯ್ತು, ಇದನ್ನೇ ಹಾಕಿದ್ದೀನಿ. ದಾರನು ಬೇಡ, ಏನು ಬೇಡ, ಬಡವ. ಅದೇ ಸ್ವಲ್ಪ ಆಯ್ತು. ಗಲೀಜ್ ಬಂದ್ರೆ ಆನ್ ಮಾಡಿ ಅಣ್ಣ. ಗಲೀಜು ಅಲ್ಲೇ ತುಂಬಾ ಇಷ್ಟ. ನೋಡಿ ಫ್ರೆಂಡ್ಸ್, ನೀವು ಫೋನ್ ಮಾಡಿದೀರಾ? ನಾನು ಎಷ್ಟ್ ಸರಿ ಫೋನ್ ಮಾಡ್ತಾ ಇದು ಮಾಡ್ತಾ ಇದ್ದಾವ ಕುಂಟೆ ಹೊಡಿತೀನಿ. ಇವ್ನಿಗೆ ಹೇಳಿದ್ದೆ. ನಾವಿಲ್ಲ ಗಲಿ, ನಾವು ತೋಟದಲ್ಲಿದ್ದೀವಿ ಗಾಯ್ಸ್. ಅಲ್ಲಿ ಗಾಯ್ಸ್ ದೂರ ಅಲ್ಲಿದೆ ಗಾಯ್ಸ್, ಅಲ್ಲಿ ನೋಡಿ ದೂರ ನೋಡಿ ಗಾಯ್ಸ್. ಇಲ್ಲಿ ದೇವಸ್ಥಾನಕ್ಕೆ ಓ ಗೈಸ್, ಅಷ್ಟೇ. ಈಗ ಇಲ್ಲಿಂದ ಹೊರಡ್ತಾ ಇದೀವಿ. ಆಲ್ರೆಡಿ 4 ಗಂಟೆ ಆಯಿತು. ಇಷ್ಟೊತ್ತು ಹೊರಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ರಿಟರ್ನು ಆನ್ ದ ವೇ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಒಂದು ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಕೈ ಮುಕ್ಕೋ ಬರೋದು, ಅದಾದ್ಮೇಲೆ ಬನ್ನಿ ಫ್ರೆಂಡ್ಸ್, ಹೋಗೋಣ ದೇವಸ್ಥಾನಕ್ಕೆ. ನೋಡಿ, ಇದೇ ದೇವಸ್ಥಾನ. 2 ಗೇಟ್ಸ್ ಇದೆ. ಇಲ್ಲೊಂದು ಗೇಟು, ತಿರ್ಗಾ ಅದಾದ್ಮೇಲೆ ಇಲ್ಲೊಂದು ಗೇಟ್. ಒಳಗಡೆ ಹುಡ್ತಾ ಇದೆ, ಆಮೇಲೆ ಪೂಜೆ ಮಾಡೋದು ಏನೋ. ಆಮೇಲೆ ಒಳಗಡೆ ಹಳೆಯವರ ಮುಂದೆ ಅದೇನೋ ಕಲ್ಲಿಟ್ಟವ್ರು ಗೊತ್ತಿಲ್ಲ ಗಾಯ್ಸ್. ಅಲ್ಲ, ಅದು ವಿಗ್ರಹಗಳು ತಂದು ಪ್ರತಿಷ್ಠಾಪನೆ ಮಾಡಿರೋದು, ಕಲ್ಲಲ್ಲ, ವಿಗ್ರಹ ಅಂತಾರದನ್ನ. ವಿಗ್ರಹ. ಹಾ, ಇಲ್ಲಿಂದ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಬೆಟ್ಟದಿಂದ ಗೋಲ್ಡ್ ಬರ್ತದೆ ಗಾಯ್ಸ್. ಗೋಲ್ಡ್ ಅಲ್ಲ, ಇಲ್ಲಿ ಇದೆಯಲ್ಲ ನೋಡಿ, ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಈ ಬೆಟ್ಟನ ಬೆಳ್ಳಿ ಲಿಂಗ ಅಂತಾರೆ. ಅಲ್ಲಿ ಬೆಳ್ಳಿ ಲಿಂಗ ಅದಾಗದೇ ಬಂದಿರೋದಂತೆ, ಎಷ್ಟೋ ವರ್ಷದ ಹಳೇದು. ನಮ್ಮ ಮುತ್ತಾತ ಕಾಲದಲ್ಲಿ ಅವರಿಗೆ ಇಲ್ಲಿ ಬೆಳ್ಳಿ ಲಿಂಗ, ಶಿವಲಿಂಗ ಇತ್ತಂತೆ. ಅಲ್ಲಿ ಪೂಜೆ ಮಾಡ್ತಾರೆ ಇವಾಗ್ಲೂ ಬೆಳ್ಳಿ ಶಿವಲಿಂಗಕ್ಕೆ. ಹಾಯ್, ಚಿನ್ನ ಬರುತ್ತಂತೆ, ಚಿನ್ನ. ಸೊ ಅಷ್ಟೇ ಗೈಸ್, ಇಲ್ಲೆಲ್ಲ ರಾಗಿ ಹಾಕ್ಸಿದ್ದಾರೆ ನಮ್ಮಮ್ಮ. ಇದು ಹತ್ತಿ ಮರ ಬೆಂಗಳೂರಲ್ಲಿ ಬಿಟ್ಟಿದ್ದು, ಸುಮ್ಮನೆ ಹಾಕಿದ್ರು ನಮ್ಮಮ್ಮ. ಬರುತ್ತಲ್ವ ನೋಡೋಣ ಅಂತ. ಈಗ ಮರನೇ ಆಗೋಗಿದೆ ಅದು. ಯಾರು
ಇದಾ ಹ್ಮ್ ಅಲ್ಲಿ ನೋಡಿ ಈ ಥರ ಒಂಥರ ಚೆನ್ನಾಗಿದೆ. ನೋಡಿ ಗಶ್ ಮನೆ ಅಲ್ಲಿ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನೋಡಿ ಇದು ಫುಲ್ಲು ನಮ್ಮ ಹೊಲ ತುಂಬ ಬೆಳೆದಿದೆ. ಇಲ್ಲಿರೋರು ಏನು ಮಾಡ್ತಾರೆ, ಇದನ್ನ ಹುಲ್ಲು ಅಂದ್ಬಿಟ್ಟು ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಹಂಗೆ. ನೀವು ಇದು ಅಮೆಝಾನಲ್ಲಿ ಸಿಗುತ್ತೆ ಆ್ಯಕ್ಚುಲಿ, ನಾನು ನೋಡ್ದಂಗೆ. ಇದು ಏನು ಗೊತ್ತಾ, ನಿಮಗೆ ಎಲೆ ಶುಂಠಿ ಮತ್ತು ನಿಂಬೆಹಣ್ಣು ಸ್ಮೆಲ್ ಬರುತ್ತೆ. ಇದು ಈ ಕೆಮ್ಮಿಗೆ ಇದಕ್ಕೆಲ್ಲ ಈ ಟೀ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ಹೆಲ್ತಿಗೆ. ಎಷ್ಟು ಗೊತ್ತಾ, ಈ ಆ ಕಡೆ ತೋರಿಸಲಿಕ್ಕೆ ಎಲ್ಲ ಕಡೆ ಇದೆ ಅದು. ನೋಡಿ ಫ್ರೆಂಡ್ಸ್ ಎಷ್ಟಿದೆ, ಅಲ್ಲಿವರೆಗೂ ಬೆಳ್ಕೊಂಡಿದೆ ಫ್ರೆಂಡ್ಸ್. ಆ ಮರ್ದಕ್ಕ ಫುಲ್ ಬೆಳ್ಕೊಂಡಿದೆ. ಅದೇನು ಗೊತ್ತಾ, ಸ್ಮೆಲ್ ನೋಡಿದ್ರೆ ನಿಂಬೆಹಣ್ಣು ಥರ ಬರುತ್ತೆ, ಜೊತೆಗೆ ಶುಂಠಿ ಥರ ಈ ಗ್ರೀನ್ ಟೀ ಸ್ಮೆಲ್ ಹಂಗೆ ಇದೆ, ಗ್ರೀನ್ ಟೀ ಥರನೇ ಇದೆ. ಆ್ಯಕ್ಚುಲಿ ಇದು ಅಮೆಝಾನಲ್ಲಿ ಸಿಗುತ್ತೆ. ಈ ಗರ್ಕೆ ಥರ, ಈ ಗರ್ಕೆ ಹಿಂಗೆ ಅವರು 10 ರೂಪೀಸ್ 20 ರೂಪೀಸ್ ಹಂಗೆ ಹಾಕ್ತಾರೆ. ಈಗ ಇದೂ 60 ರೂಪೀಸ್ 70 ರೂಪೀಸ್ ಹಂಗೆ ಹಾಕಿರ್ತಾರೆ. ನಾನು ಸರ್ಚ್ ಮಾಡಿದಾಗ ಗೊತ್ತಾಯಿತು ಇದು ಈ ಸೊಪ್ಪು ಈ ಥರ ಇದೆ ಅಂತ ಅಂದ್ಬಿಟ್ಟು. ನಿಮ್ಗೆ ಯಾರಿಗಾದ್ರೂ ಕಾಫು ಅಥವಾ ಕೋಲ್ಡ್ ಇದ್ದರೆ ನೋಡಿ ಇದನ್ನು ಟ್ರೈ ಮಾಡಿ. ಏಕೆಂದರೆ ನನಗೂ ಅಷ್ಟೇ ನೆನ್ನೆ ಈವ್ನಿಂಗ್ ಬಂದಮೇಲಂತೂ ಸಖತ್ ಕೆಮ್ಮು ಥರ ಸ್ಟಾರ್ಟ್ ಆಗಿತ್ತು, ವಾಟರ್ ಚೇಂಜ್ ಆಗಿದ್ದಕ್ಕೆ. ಮಾರ್ನಿಂಗ್ ಒಂದೇ ಸತಿ ಕಾಫಿ ಮಾಡ್ಕೊಂಡು ಕುಡ್ದಿದ್ದೆವು, ಟೀ ಮಾಡ್ಕೊಂಡು ಕುಡ್ದಿದ್ದು. ಕೆಮ್ಮು ಇಲ್ಲ, ಏನೂ ಇಲ್ಲ, ಎಲ್ಲ ವಾಸಿಯಾಗಿದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಪರ್ಕೆ ಗಿಡ ಬೆಳೀತೈತೆ. ಇಲ್ಲೂ ಅಷ್ಟೇ 3 ಎಕರೆ ಏನಿದೆ, 3 ಎಕರೆ ಫುಲ್ಲು ಪರ್ಕೆ ಮತ್ತು ಈ ಸೊಪ್ಪು ನೀಲಗಿರಿ ಇದೆ ಜಾಸ್ತಿ. ಪರ್ಕೆ ಏನಾದರೂ ಬೇಕು ಅಂದರೆ ಬೆಂಗಳೂರಿಗೆ ನಮ್ಮಮ್ಮ ಇಲ್ಲೇ ಬಂದು ಕಟ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ, ಅಲ್ಲಿಂದ ಯಾವುದು ತೊಗೊಳಲ್ಲ. ನೋಡಿ ಅದು ಶುಂಠಿ ಎಲೆಯಲ್ಲೆಲ್ಲ ಬೆಳೆದಿದೆ ಚೆನ್ನಾಗಿ. ಈ ಕಡೆ ಆ್ಯಕ್ಚುಲಿ ಇದೇ ಜಾಸ್ತಿ, ತುಂಬ ಚೆನ್ನಾಗಿದೆ. ಪರ್ಕೆಗಳು ಅಷ್ಟೇ ಇಲ್ಲೇ ಕಟ್ ಮಾಡಿ ಒಣಗಿಸ್ಕೊಂಡು ತೊಗೊಂಡೋಗೋದು ಬೆಂಗಳೂರಿಗೆ. ಎಲ್ಲ ಕಡೆ ಇದೆ. ನೋಡಿ ಫ್ರೆಂಡ್ಸ್ ಅಲ್ಲಿ ಎಷ್ಟೊಂದು ಇರುತ್ತೆ ಆ್ಯಕ್ಚುಲಿ, ಏನು ಗೊತ್ತಾ, ನಮಗೆ ಗೊತ್ತಿರಲ್ಲ. ಎಷ್ಟೊಂದು ಇರುತ್ತೆ ಈ ಥರ ಆರ್ಗ್ಯಾನಿಕ್. ಇದ್ರದ್ದು ಹಳ್ಳಿ ಕಡೆ ಬಂದ್ರೇ ಗೊತ್ತಾಗೋದು, ಬೆಂಗಳೂರಲ್ಲಿ ನಮಗೆ ಗೊತ್ತೇ ಆಗಲ್ಲ. ಹಾಂ, ಏನಾಯಿತು, ಚುಚ್ತಾ ಪರ್ಕೆದು ಹೂ ಬಾ. ಏನು ಚುಚ್ಕೊಂಡವನ ಕೈಲಿ. ಉಪ್ಪು ಫ್ರೆಂಡ್ಸ್ ಇವನು ಫುಲ್ ಉಪ್ಪು ಹಂಚ್ಕೊಂಡು ಬಂದವನೆ, ಫುಲ್ ಟೀ ಶರ್ಟ್ಗೆ ಪ್ಯಾಂಟ್ ಫುಲ್ ಹಂಚ್ಕೊಂಡು ಬಂದದ್ದು. ಒಂದು ನಿಮಿಷ ಹೋದ್ರೆ ಸಾಕು, ಚುಚ್ಚಿಬಿಡುತ್ತೆ ಫುಲ್. ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಫ್ರೆಂಡ್ಸ್ ಈ ತರ ಹೋಗಿದ್ದ ಬರೀ ಚುಚ್ಕೊಂಡ್ಬಿಡ್ತು ಅಷ್ಟೇ. ಸರಿ ಆಯ್ತು, ಒಪ್ಕೊಂಡೆ. ಬೆನ್ಗೆಲ್ಲ ಚುಚ್ಚೈತೆ ಫ್ರೆಂಡ್ಸ್, ಹಿಂಗೆ ಇಲ್ಲೆಲ್ಲ ಚುಚ್ಚೈತೆ ಫ್ರೆಂಡ್ಸ್, ಇಲ್ಲೆಲ್ಲ ಚುಚ್ಕೊಂತೆ. ಚೆನ್ನಾಗಿದೆ. ಗಾಡಿಲಿ ಹೋಗಿದ್ದಾರೆ. ಬಸ್ ಸ್ಟಾಪಿಗೆ ಬರ್ತಾ ಇದ್ದಂಗೆ ಬಸ್ ಬಂದ್ಬಿಡ್ತು. ಸರಿ ಆಯಿತು ಅಂತ ಬಸ್ ಹತ್ತಿ ಎಲ್ಲರೂ ಮತ್ತೆ ಮೋದಕ್ ಮಾಡ್ಕೊಂಬಿಟ್ಟ, ಸ್ವಲ್ಪ ಮಳೇಲಿ ನಿಂತಿದ್ರು ಅವರು. ಅದಾದಮೇಲೆ ಅಷ್ಟೇ ಗೈಸ್ ಬೆಂಗಳೂರಿಗೆ ಬಂದು ಫುಲ್ ಟಯರ್ಡಾಗಿ ಹೋಗಿದ್ದೆ, ವೀಡಿಯೋನೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾವು ಬಸ್ ಸ್ಟಾಪಲ್ಲಿ ಹತ್ತಕ್ಕೂ ಮುಂಚೆ ಮಳೆ ಸ್ಟಾರ್ಟ್ ಆಗಿತ್ತು. ಬೆಂಗಳೂರಿಗೆ ಬರೋಷ್ಟು ಆಲ್ಮೋಸ್ಟ್ ಹತ್ತತ್ರ ಬರೋವರೆಗೂ ಮಳೆನೇ ಇತ್ತು, ಅದಾದಮೇಲೆ ಕಮ್ಮಿ ಆಗಿತ್ತು. ನಾವು ಊರಿಂದ ಬಂದಿ ಆಯ್ತು ಗಾಶ್ ನಾನು ಊರಲ್ಲಿ ಬಿದ್ದೆ ಗಾಶ್ ನಾನು ಲಕ್ಕಿ ಬಾವನೇ ಬೀಳ್ಸಿದ್ ಮೂರು ಬಾರಿ ಬೀಳ್ತು ಲಕ್ಕಿ ಬಾವ ಗಾಶ್. ನಾವು
ಅಜ್ಜಿ ಮನೆ ಅಜ್ಜಿ ಮನೆ ಅಜ್ಜಿ ಮನೆಗೆ ಬಂದಿದ್ದೀವಿ ಇವಾಗ. ಗೊತ್ತಾ? ಹ್ಮ್ ಅಜ್ಜಿ ಮನೆ ಬಂದಿದ್ದೀವಿ ಗಾಯ್ಸ್. ಈ ವ್ಲಾಗ್ನ ಇಲ್ಲಾಗ ಇಲ್ಲಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಏನ್ ಮಾತಾಡ್ತೀವಿ? ಇಷ್ಟ ಆದರೆ ಇತ್ತೋದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಅವಳು ಹೊಡೆದ್ರೆ ಈಗ ಮಾಮ ಕೋಲ್ ತರುತ್ತೆ. ವಿಡಿಯೋ ಮಾಡ್ತಾ ಇದ್ದೀನಿ, ಈಗ ತೋರಿಸ್ತೀನಿ ಮಾಮಂಗೆ. ಬಾಯ್.